100 ಮಂದಿ ಪೌರ ಕಾರ್ಮಿಕರಲ್ಲಿ ಎಷ್ಟು ಮಂದಿ ಪೌರ ಕಾರ್ಮಿಕರು ರಿಟೈರ್ ಆಗ್ತಾರೆ ನನಗೆ ಹೇಳಿ. ಅಂದರೆ ಪೂರ್ತಿ 62 ವರ್ಷ 64 ವರ್ಷ ಗೌರ್ಮೆಂಟ್ ಏನು ಸೆಟ್ ಮಾಡಿದ್ಯೋ ಅಷ್ಟು ಕೆಲಸ ಮಾಡಿ ರಿಟೈರ್ ಆಗಿ ಪೆನ್ಷನ್ ದುಡ್ಡು ತಿನ್ಕೊಂಡು ಮೊಮ್ಮಕ್ಕಳ ಜೊತೆ ಆರಾಮಾಗಿದ್ದಾರೆ. 100ರಲ್ಲಿ ಎಷ್ಟು ಮಂದಿ ಹೋಗ್ತಾರೆ ಹಾಗೆ ನಿಮ್ಮ ಪ್ರಕಾರ? 40%? ನನಗೆ ಬಂದಿರುವಂತಹ ಡೇಟಾ ಪ್ರಕಾರ 100ರಲ್ಲಿ ಒಬ್ರು ಮಾತ್ರ ರಿಟೈರ್ ಆಗೋದು. 10% ಅಲ್ಲ ಸರ್, 1%. 99% ಜನ ಎಲ್ಲಿ ಹೋಗ್ತಾವ್ರೆ? ವೈಕುಂಠ ಲೋಕಕ್ಕೆ ಹೋಗ್ತಾವ್ರೆ ಅಲ್ವಾ? ನೋಡಿ, ಆರ್ಮಿಯಲ್ಲಿ ಕೆಲಸ ಮಾಡೋರು ಕಂಪೇರ್ ಮಾಡಿದ್ರು ಯುದ್ಧಕ್ಕೆ ಹೋಗ್ತಾರೆ ಅವರು ಅಲ್ವಾ? ದೇಶನ ಕಾಪಾಡಲಿಕ್ಕೆ ಯುದ್ಧಕ್ಕೆ ಹೋಗ್ತಾರೆ. ಅವ್ರಿಗೆ ಕಂಪೇರ್ ಮಾಡಿದ್ರು ಪೌರ ಕಾರ್ಮಿಕರು ಜಾಸ್ತಿ ಇದರಲ್ಲಿ ಸಾಯ್ತಾ ಇದ್ದಾರೆ, ರಿಟೈರ್ ಆಗ್ತಾ ಇಲ್ಲ. ರಿಟೈರ್ ಆಗೋಕ್ಕೆ 10 ವರ್ಷ 15 ವರ್ಷ 20 ವರ್ಷ ಮುಂಚೆನೆ ರೈಟ್ ಅಲ್ವಾ? ಇದು ಸರಿನಾ? ಮನುಷ್ಯಲ್ವ ನಾವು? ನಮಗೂ ಹಕ್ಕುಗಳಿಲ್ವಾ? ನಾವು 100 ವರ್ಷ ಬಾಳ್ಬಾರ್ದಾ? ಪ್ರಶ್ನೆ ಸಿಂಪಲ್. ನಾವು ಪ್ರತಿಯೊಬ್ಬ ವ್ಯಕ್ತಿ ಜೊತೆ ನಾವು 100 ವರ್ಷ ಬಾಳ್ಬೇಕು ಅಂತ ಹೇಳಿದ್ರೆ ನಮಗೆ ಫಸ್ಟ್ ಏನಾಗಬೇಕು? ಏನು ಮುಖ್ಯ? ಹಾಂ, ಜೋರಾಗಿ ಹೇಳ್ಬೇಕು. ಮತ್ತೆ ಆರೋಗ್ಯ ಮುಖ್ಯ. ಯಾಕೆ ಇದು ಮುಂಚೆ ಗೊತ್ತಿರಲಿಲ್ವಾ ನಿಮಗೆ? ಬೇರೆ ಪೌರ ಕಾರ್ಮಿಕರಿಗೆ ಗೊತ್ತಿರಲಿಲ್ವಾ? ಆದರೂ ಯಾಕೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಯೋಚನೆ ಮಾಡಿದಾಗ ಅವ್ರಿಗೆ ತಿಳಿದು ಬಂದಿದ್ದೇನು ಅಂತ ಹೇಳಿದ್ರೆ, ನಮ್ಮ ಪೌರ ಕಾರ್ಮಿಕರಿಗೆ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಏನು ಕರೀತಾರೋ, ಡ್ರೈವರ್ಗಳಾಗಲಿ, ಕ್ಲೀನರ್ಗಳಾಗಲಿ, ಪೌರ ಕಾರ್ಮಿಕರಾಗಲಿ, ಕಮ್ಯುನಿಟಿ ಮೊಬಿಲೈಸರ್ಸ್ ಆಗಲಿ, ಇವರೆಲ್ಲರೂ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಕರೀತಾರೆ. ಈ ಫ್ರಂಟ್ ಲೈನ್ ವರ್ಕರ್ಸ್ಗೆ ಅವರ ಒಂದು ಹಕ್ಕುಗಳು ಅವ್ರಿಗೆ ಸರಿಯಾಗಿ ಗೊತ್ತಿದೆಯೋ ಇಲ್ವೋ, ಅಂದರೆ ಹೆಲ್ತ್ ರಿಲೇಟೆಡ್, ಸೇಫ್ಟಿ ರಿಲೇಟೆಡ್, ಹೈಜೀನ್ ರಿಲೇಟೆಡ್, ಇವು 3 ಪದಗಳಿದೆಯಲ್ಲ, ತುಂಬ ತುಂಬ ಮುಖ್ಯ. ನಾನು ನಿಮಗೆ 2 ಕೊಡ್ತೀನಪ್ಪ. ಒಂದು ಕೈಯಲ್ಲಿ ಕೋಟ್ಯಾಂತರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ, ಒಂದು ಕೈಯಲ್ಲಿ ಕೋಟ್ಯಾಂತರ ರೂಪಾಯಿ, ಇನ್ನೊಂದು ಕೈಯಲ್ಲಿ ನಿಮ್ಮ ಆರೋಗ್ಯ, ನಿಮಗೆ ಏನು ಕೆಮ್ಮು ನೆಗಡಿ ಜ್ವರ ಬಿಟ್ಟು ಬೇರೆ ಯಾವ ಥರದ್ದು ದೊಡ್ಡ ದೊಡ್ಡ ಕಾಯಿಲೆ ಬರೋದೇ ಇಲ್ಲ, ಆ ಥರದ್ದೊಂದು ಮಾತ್ರೆ ಇದೆ. ಕೋಟ್ಯಾಂತರ ರೂಪಾಯಿ ಬೇಕಾ? ಈ ಮಾತ್ರೆ ಬೇಕಾ? ಹೌದಾ? ಯಾರಿಗಾದ್ರೂ ಕೋಟ್ಯಾಂತರ ರೂಪಾಯಿ ಬೇಕು ಅಂದವ್ರ ಕೈ ಎತ್ತಿ. ಯಾರಿಗೂ ಇಲ್ಲ. ನಿಮಗೆ ಈ ಮಾತ್ರೆಯನ್ನ ನಾವು ಇವತ್ತು ಕೊಡ್ಲಿಕ್ಕೆ ಬಂದಿದ್ದೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕಾಲ್ ಫಾರ್ ಮಾಡಿದ್ರೆ, DMA ಅವರು, ಸಿಮ್ಯಾಕ್ ಅವರು, ನಾನು ಒನ್ ಭೂಮಿ ಫೌಂಡೇಶನ್ ಅಂತ ಒಂದು NGO ಬರ್ತಿದ್ದೀರಿ, ನಾವು ಬಂದು ಇವತ್ತು ನಿಮ್ಮ ಹತ್ರ ಇದ್ರ ಬಗ್ಗೆನೇ ಮಾತಾಡಬೇಕು ಅಂತ ಬಂದಿದ್ದೀವಿ. ಎಲ್ಲರೂ ಒಮ್ಮೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಎಲ್ಲ ಸ್ಟ್ರೈಟಾಗಿ ಕೂತ್ಕೋಬೇಕು. ಕಣ್ಣು ಮುಚ್ಚಬೇಕು 1 ನಿಮಿಷ. ದಯವಿಟ್ಟು ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಇಲ್ಲಿರೋರೆಲ್ಲ ಕಣ್ಣು ಮುಚ್ಕೋಬೇಕು, ಯಾರು ನೋಡೋ ಆಗಿಲ್ಲ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆ ಉತ್ತರ ನಿಮ್ಮ ಕಣ್ಣು ಮುಚ್ಕೊಂಡೆ ನೀವು ಮನಸ್ಸಿನಲ್ಲೇ ಹೇಳ್ಕೋಬೇಕು. ನಾಳೆ ದಿವಸ, 1 ವರ್ಷ ಅಲ್ಲ, 1 ತಿಂಗಳಲ್ಲ, ನಾಳೆಯಿಂದಾನೆ ಪ್ರತಿಯೊಬ್ಬರು ವ್ಯಕ್ತಿ ಯಾರ್ಯಾರು ಗೌರಿಬಿದನೂರಲ್ಲಿದ್ದಾರೋ ಅವರೆಲ್ಲರೂ ಸಹ ಕಸ ವಿಂಗಡಣೆ ಮಾಡ್ತಿದ್ದಾರೆ. ಕರೆಕ್ಟಾಗಿ 4 ಥರ ಕಸ ಇದೆ ಅಂತ ಗೊತ್ತು. ಪ್ರತಿಯೊಬ್ಬರು 4 ಥರ ಕಸನ ವಿಂಗಡಿಸಿ ಕೊಡ್ತಾವ್ರೆ. ರೋಡ್ ಮೇಲಾಗಲಿ, ಸ್ಕೂಲ್ ಪಕ್ಕ ಆಗಲಿ, ಮಾರ್ಕೆಟಲ್ಲಾಗಲಿ ಎಲ್ಲೂ ಸಹ ಕೆಳಗಡೆ ಕಸ ಬೀಳಿಸಿಲ್ಲ. ಪ್ರತಿಯೊಂದು ಕಡೆನೂ ಕಸವನ್ನು ಅವರು ಡಸ್ಟ್ಬಿನ್ಗೆ ಕರೆಕ್ಟಾಗಿ, ಹಸಿ ಕಸದ ಬಿನ್ಗೆ, ಒಣ ಕಸ, ಅಪಾಯಕಾರಿ ಕಸ, ಸ್ಪೆಷಲ್ ಕೇರ್ ವೇಸ್ಟ್ ಪ್ರತಿಯೊಂದನ್ನು ಅವರ ಡಸ್ಟ್ಬಿನ್ಗಳಿಗೆ ಹಾಕ್ತಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೇಸ್ಗಳು ಕಡಿಮೆ ಆಗ್ತಾ ಇದೆ. ಸಾಮಾನ್ಯವಾಗಿ ಬರುವಂತಹ ರೋಗಗಳೇನಿದೆಯೋ ಆ ರೋಗಗಳು ಕಡಿಮೆ ಆಗ್ತಾ ಇದೆ. ಫಾಸ್ಟ್ ಫಾರ್ವರ್ಡ್ 1 ವರ್ಷ ಮುಂದೆ ಹೋದರೆ ನೀವು ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಸ್ಲೋ ಆಗೆಲ್ಲ ಓಪನ್ ಮಾಡಿ ನಿಮ್ಮ ಕಣ್ಣ. ಇದು ವಾಸ್ತವ್ಯ ಆದರೆ, ನಾನು ಇವಾಗ ನಿಮ್ಗೆ ಏನು ಕಾಲ್ಪನಿಕ ಹೇಳಿದ್ದೀನೋ ಇದೇನಾದರೂ ರಿಯಾಲಿಟಿ, ವಾಸ್ತವ್ಯ ಆದರೆ ಏನಾಗತ್ತೆ ಸರ್? ನೀವು ಹೇಳಿ. ಎಲ್ಲರೂ ನನಗೆ ಹೇಳಿದ್ನಲ್ಲ 4 ಪಾಯಿಂಟು, ಆ ಥರ ಮಾಡಿದ್ರೆ ನಾಳೆ ನಿಮ್ಮ ಕೆಲಸ ಏನಾಗತ್ತೆ? ಕೆಲಸ
ಎಷ್ಟು ಈಸಿ ಆಗುತ್ತೆ? 50%. ಅಷ್ಟೇನಾ? 100% ಅಲ್ವಾ? ಎಲ್ಲರೂ ಆಗಿದಾರಲ್ಲ. ನಾವು ಕಾಲ್ಪನಿಕ ಏನು ಕಲ್ಪನೆ ಮಾಡ್ಕೊಂಡಿದ್ದೀಗ, ಪ್ರತಿಯೊಬ್ಬರು ಹುಡುಗ ಹುಡುಗಿ ಮುದುಕಿ ಯಾರೇ ಆಗಲಿ ಪ್ರತಿಯೊಬ್ಬರು ಮಾಡ್ತಾರೆ. ಹಂಗೆ ಮಾಡಿದಾಗ ನಮ್ಮ ಕೆಲಸ ಎಷ್ಟು ಪರ್ಸೆಂಟ್ ಕಡಿಮೆ ಜಾಸ್ತಿ ಸುಲಭ ಆಗುತ್ತೆ? 100%. 100% ನಮ್ಮ ಒಂದು ಕೆಲಸ ಏನಿದೆಯೋ ಅದು ಈಸಿ ಆಗೇ ಆಗುತ್ತೆ. ಹೌದಾ? ಆದರೆ ವಾಸ್ತವ್ಯ ಇವತ್ತು ಹಾಗೆ ಇಲ್ಲ. ಒಂದು ದಿನದಲ್ಲಿ ಎಷ್ಟು ಟನ್ನು ವೇಸ್ಟ್ ಬರುತ್ತೆ? ವೆಂಕಟೇಶ್ ಅವರು ಹೇಳ್ತಾರೆ ನಮಗೆ ದಿನಕ್ಕೆ 11ರಿಂದ 12 ಟನ್ ವೇಸ್ಟ್ ಬರುತ್ತೆ. 11ರಿಂದ 12 ಟನ್ ವೇಸ್ಟ್ ಬರುತ್ತೆ. ಅದರಲ್ಲಿ 9 ಟನ್ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಬರುತ್ತೆ ಅಂಥೇಳಿ. ಕರೆಕ್ಟಾಗಿ ಸೆಗ್ರಿಗೇಷನ್ ಮಾಡ್ತಿದ್ರೆ ನಮಗೆ ಅಷ್ಟು ವೇಸ್ಟ್ ಬರೋದೇ ಇಲ್ಲ. ಸೋರ್ಸ್ ಅಂದರೆ ಮನೆಯಲ್ಲೇ ಅಥವಾ ಚೌಲ್ಟ್ರಿಯಲ್ಲೇ ಅವರು ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡ್ತಾ ಇದ್ರೆ ನಮ್ಮ ಕೈಗೆ ಬರೋಷ್ಟರೊಳಗೆ ಅದು ವೇಸ್ಟ್ ಮೂಲಕ ಬರೋದಿಲ್ಲ. ಇಟ್ ವಿಲ್ ಬಿ ಆ್ಯಸ್ ಅ ರಿಸೋರ್ಸ್. ಯಾಕಂದರೆ ಆಗಲೇ ಸೆಗ್ರಿಗೇಟ್ ಮಾಡಿ ಕೊಡ್ತಿದ್ರಲ್ವ, ಡೈರೆಕ್ಟಾಗಿ ನೀವು ಮಾರ್ಬೋದು. ನೀವು ಮತ್ತೆ ಅದನ್ನು ಪ್ರಾಸೆಸ್ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ ಅಲ್ವಾ?